ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಆಸ್ ವಿ ಪ್ರಿಪೇರ್ ಆ್ಯಂಡ್ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ ವಚನ 1 ಮತ್ತು ವಚನ 5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ. ಬಿ ಪೇಷಂಟ್ ಇನ್ ಗಾಡ್ ಆ್ಯಂಡ್ ಆಂಟಿಸಿಪೇಟ್ ಫಾರ್ ಗಾಡ್ ಸಾಲ್ವೇಷನ್. ದೇವರ ರಕ್ಷಣೆಗೋಸ್ಕರ ದೇವರನ್ನು ಕಾದುಕೊಂಡಿರಿ ಎಂಬುದಾಗಿ. ಸೊ ನಾವೆಲ್ಲರೂ ಕಷ್ಟದ ಸಂದರ್ಭಗಳಲ್ಲಿ ಹೋಗುವಾಗ ದೇವರನ್ನು ನಂಬಿ ಶಾಂತ ರೀತಿಯಲ್ಲಿ ಕಾಯುವಾಗ surely we will be able to experience and see the God's miracles and God's intervention in our daily life. So ಹಾಗಾಗಿ ನಾವು ಈ ಆನ್ಲೈನ್ ಬೈಬಲ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ ಹಾಡುಗಳನ್ನು ಹಾಡಿ ವಿ ಕ್ಯಾನ್ ರಿಲ್ಯಾಕ್ಸ್ ಅವರ್ ಸೆಲ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗ್ಲೋರಿಫೈ ಗಾಡ್. ನಮ್ಮೆಲ್ಲರಿಗೆ ತುಂಬ ಫೆಮಿಲಿಯರ್ ಆ್ಯಂಡ್ ಈಸಿಯೆಸ್ಟ್ ಸಾಂಗ್ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎನ್ನುವಂಥ ಇಂಗ್ಲಿಷ್ ಗೀತೆಯನ್ನು ರಾಗ ಮಾಡುವ. Jesus is mine. Oh, what a foretaste, glory divine, heir of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of heaven
with submission. All is at rest. I in my Savior, happy and glad, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ಸೊ ನಾವು ಮತ್ತೊಂದು ರಾಗ ಮಾಡುವ ಕನ್ನಡ ಗೀತ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಎಂಬುದಾಗಿ. ಸೊ ನಾವೇನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುತ್ತಿರುವುದಾದರೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಬೂಸ್ಟ್ ಟು ರಿನ್ಯೂ ಅವರ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್. ಸೊ ಹಾಗಾಗಿ ಈ ಗೀತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಗೆ ಹೊರಗೆ ಬರಬೇಕು ಕಷ್ಟಗಳಿಂದ ಎನ್ನುವಂಥ ಒಂದು ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಇದನ್ನು ರಾಗ ಮಾಡುವಾಗ ವಿ ಕ್ಯಾನ್ ಫೀಲ್ ದಟ್ ಹೌ ಇಟ್ ಸ್ಟ್ರೆಂಥನ್ಸ್ ಅಸ್ ಎಂಬುದಾಗಿ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು.
ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು, ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. So we'll sing another song, last song for today's Bible study. ಯೆಹೋವ ಈರೆ ಒದಗಿಸುವಾತನೇ ನೀ ಸಾಕೆನಗೆ, ಯೆಹೋವನ ಆರೋಗ್ಯದಾತನೇ. So here is God is everything for all of us, but only we have to trust Him and have to be patient in very afflicted or very turbulent situations. So ಹಾಗಾಗಿ when God is with us, everything will be proper. We'll ask God's intervention and God's blessings for our daily life. ಸೊ ಹಾಗಾಗಿ ಗೀತೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ರಾಗ ಮಾಡುವ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ. ಒದಗಿಸುವಾತನೇ ನೀ ಸಾಕುನು ಸಾಕೆನಗೆ, ಯೆಹೋವ ರಾಫ ಆರೋಗ್ಯದಾತನೇ, ನಿನ್ಗಾಯದೆನ್ ಗುಣವಾದೆನು, ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನನ್ ಕೊರತೆಯೆಲ್ಲ ನೀಗುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿ ಸೃಷ್ಟಿಯ ದೇವರೇ, ನಿನ್ ವಾಕ್ಯದಿ ನಿರ್ಮಿಸಿದೆ, ಪರಿಶುದ್ಧ ಕರ್ತನೇ ಉನ್ನತ ದೇವನೇ, ನೀನಿಲ್ಲದೆ ದೇವನಿಲ್ಲ, ಯೆಹೋವ ಶಾಲೋಮ್ ನನ್ ಸಮಾಧಾನವ, ನನ್ ಹೃದಯದೊಳ್ ತಂದಿರುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನೇ, ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನನ್ನು ರಕ್ಷಿಸ ನಿನ್ನನ್ನರ್ಪಿಸಿದೆ,
ಮಾತ್ರ ಸಾಕು ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ಜನಾಂಗ ಜನರು, ಕಷ್ಟದಲ್ಲಿರುವಂಥವರು ಮಾತ್ರವಲ್ಲದೆ ನಮ್ಮ ಸಭೆಗಳಲ್ಲಿ ಇದ್ಕೊಂಡು ನಮಗೆ ಗೊತ್ತಿಲ್ಲದೆ ಅನಾರೋಗ್ಯಗಳನ್ನಾಗಿರಬಹುದು ಅಥವಾ ಅವರ ಉದ್ಯೋಗಗಳಲ್ಲಿ ತುಂಬ ಕಷ್ಟಗಳನ್ನು ಅಥವಾ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ದೇರ್ ಆರ್ ಮೆನಿ ಪೀಪಲ್ who are all going in a very difficult situation. So it's important for all of us as being a Christian to remember them in our prayers and seek God's blessings and God's help to all our church members. So ಹಾಗಾಗಿ ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು, ದೇವರ ಸಹಾಯವನ್ನು ಬೇಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಸ್ತುತಿ ಸ್ತೋತ್ರಗಳಿಗೆ ಪಾತ್ರರಾಗಿರುವಂತಹ ಸರ್ವಶಕ್ತನಾದ ನಮ್ಮ ದೇವರೇ, ನೀನು ಸೃಷ್ಟಿಕರ್ತನು, ಇಡೀ ಸೃಷ್ಟಿಯು ನಿನ್ನ ಕೈ ಕೆಲಸ. ನಿನ್ನ ಮಕ್ಕಳಾದಂಥ ಮಾನವರು ನಿನ್ನ ಸ್ವರೂಪದಲ್ಲಿ ನಾವೆಲ್ಲರೂ ಸೃಷ್ಟಿಸಿ ನಿನಗಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ನೀನು ನಮ್ಮೆಲ್ಲರ ಸೃಷ್ಟಿಕರ್ತನು, ವಿಮೋಚಕನು, ನಮ್ಮ ಪರಿಪಾಲಕನು ಆಗಿರುವುದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ದೇವರೇ, ನಿನ್ನ ಕೃಪೆಯಿಂದ ಈ ದಿವಸದ ಸಂಜೆಯ ತನಕ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟದ್ದು ಮಾತ್ರವಲ್ಲದೆ ನಮ್ಮ ಜೀವಿತಕ್ಕೆ ಪ್ರತಿ ಗಳಿಗೆಯಲ್ಲಿ ಬೇಕಾದ ಎಲ್ಲ ಆಶೀರ್ವಾದಗಳನ್ನು, ಹೊತ್ತೊತ್ತಿಗೆ ಆಹಾರವನ್ನು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಾವು ಈ ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸುವಂತೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ, ನಿನ್ನ ಪ್ರಸನ್ನತೆಯನ್ನು ನಮ್ಮ ಇರುವಂಥ ಸ್ಥಳಗಳಲ್ಲಿ ಅನುಭವ ಮಾಡಲಿಕ್ಕಾಗುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಕೂಡ ನಿನಗೆ ಸ್ತೋತ್ರವಾಗಲಿ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ಪದಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ, ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡು ಸೇವೆಯಲ್ಲಿ ಅನೇಕ ಸವಾಲುಗಳನ್ನು, ಹಿಂಸೆಗಳನ್ನು, ಕಷ್ಟಗಳನ್ನು ಎದುರಿಸ್ತಿರುವಂಥ ಎಲ್ಲ ನಿನ್ನ ಭಕ್ತರಿಗಾಗಿ ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ವಾಕ್ಯ ಹೇಳ್ತದೆ, ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ, ಮಾತ್ರವಲ್ಲದೆ ಒಬ್ಬರಿಗೊಬ್ಬರು ಪರೋಪಕಾರಿಗಳಾಗಿರಿ ಎಂಬುದಾಗಿ. ನಾವು ಕೂಡ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಮಾಡುವಂಥ ಸೇವೆಯನ್ನು ನಿಸ್ವಾರ್ಥದಿಂದಲೂ ಯಥಾರ್ಥತೆಯಿಂದಲೂ ಮಾಡಲಿಕ್ಕಾಗುವಂತೆ ಎಲ್ಲ ನಿನ್ನ ಭಕ್ತರನ್ನು ಕರುಣಿಸಿ ಕಾಪಾಡು. ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರನ್ನು ನೆನಪು ಮಾಡ್ತೇವೆ. ಅನೇಕರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಿರುವಂಥವರಿದ್ದಾರೆ. ಅನೇಕರಿಗೆ ಸರಿಯಾದಂಥ ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ ಜೀವಿಸ್ತಿರುವಂತಹ ಜನರಿದ್ದಾರೆ. ಅನೇಕರಿಗೆ ಯಾವುದೇ ಒಳ್ಳೆಯ ಕುಟುಂಬಗಳು, ಸಂಬಂಧಗಳಿಲ್ಲದೆ ನಿರ್ಗತಿಕರಾಗಿ ಅನಾಥರಾಗಿರುವಂಥ ಮಕ್ಕಳನ್ನು ನೆನಪು ಮಾಡ್ತೇವೆ. ಹೀಗೆ ಇನ್ನು ಅನೇಕರು ವೃದ್ಧರು ಮಕ್ಕಳಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸ್ವಾಮಿ, ಇಂಥವರೆಲ್ಲರ ಜೊತೆಯಲ್ಲಿ ನೀನಿರು, ಅವರನ್ನು ಕರುಣಿಸಿ ಕಾಪಾಡು, ಅಪಾಯಗಳಿಗೆ ತಪ್ಪಿಸು, ಅವರಿಗೆ ಒಳ್ಳೆಯ ಸಂಬಂಧಗಳನ್ನು, ಒಳ್ಳೆಯ ಆರೋಗ್ಯದಾಯಕವಾದಂಥ ಪರಿಸ್ಥಿತಿಗಳನ್ನು ಅವರ ಸುತ್ತಮುತ್ತಲು ಸೃಷ್ಟಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂತಹ 3 ಕನ್ನಡ ಸಭೆಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ನಮ್ಮ 3 ಸಭೆಗಳನ್ನು ಆಶೀರ್ವಾದ ಮಾಡು. 3 ಸಭೆಗಳ ನಡುವೆ ಒಳ್ಳೆಯ ಪ್ರೀತಿ, ಅನ್ಯೋನ್ಯತೆಯನ್ನು ಉಂಟು ಮಾಡು. ಮಾತ್ರವಲ್ಲದೆ ನಾವು ಒಬ್ಬರಿಗೊಬ್ಬರು ಸಹಾಯಕರಾಗಿದ್ದುಕೊಂಡು ಈ ದೇಶದಲ್ಲಿ ನಿನ್ನ ಸಭೆಯನ್ನು, ನಿನಗಾಗಿ ಸಾಕ್ಷಿಯುತವಾದ ಸಮುದಾಯವನ್ನು ನಿರ್ಮಿಸುವಲ್ಲಿ ನಮ್ಮೆಲ್ಲರನ್ನ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ನಿನಗೆ ಸ್ತೋತ್ರ. ಈ ಸಣ್ಣ ಸಭೆಯನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ, ಅದನ್ನು ಮುನ್ನಡೆಸುವಲ್ಲಿ ನೀನೇ ಜೊತೆಗಾರನಾಗಿದ್ದುಕೊಂಡು ಈ ಸಭೆಯನ್ನು ಇಲ್ಲಿಯ ತನಕ ನಡೆಸಿದ್ದಕ್ಕಾಗಿ ನನಗೆ ಅನಂತ ಸ್ತೋತ್ರವಾಗಲಿ. ಸ್ವಾಮಿ, ಈ ಸಭೆ ನಿನ್ನ ಮಹಿಮೆಗಾಗಿ, ನಿನ್ನ ಸಾಕ್ಷಿಗಾಗಿ ಉಳಿಲಿಕ್ಕಾಗುವಂತೆಯೂ ಬೆಳಿಲಿಕ್ಕಾಗುವಂತೆಯೂ ಸಹಾಯ ಮಾಡು. ಸಭೆಯ ಜವಾಬ್ದಾರಿ ಹೊತ್ತಂತೆ ಎಲ್ಲ ನಾಯಕರನ್ನು ಬಲ, ಜ್ಞಾನ, ಆತ್ಮನಿಂದ, ಆಶೀರ್ವಾದದಿಂದ ತುಂಬಿಸು. ಆ ಮೂಲಕ ಈ ಸಭೆಯನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕಾಗುವಂತೆ ಎಲ್ಲರನ್ನ ನೀನು ತಾನೇ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು ಕರುಣಿಸಿ ಕಾಪಾಡು. ಎಲ್ಲ ಕುಟುಂಬಗಳಲ್ಲಿ ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಮಕ್ಕಳ ವಿದ್ಯಾಭ್ಯಾಸ, ಪರೀಕ್ಷೆ, ಕಲಿಕೆಗಳನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ಅದೇ ಸಂದರ್ಭದಲ್ಲಿ ನಾವು ನಮ್ಮ ಸಭೆಯಲ್ಲಿ ಯಾರಾದರೂ ಒಂದು ವೇಳೆ ಅನಾರೋಗ್ಯದಲ್ಲಿ ಎದ್ದುಕೊಂಡು ತಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಎದುರಿಸ್ತಿರುವುದಾದರೆ, ವಿಶೇಷವಾಗಿ ಡಯಾಲಿಸಿಸ್ ಟೀಚರ್ ಅವರಿಗೆ ಬೇಕಾದ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇವೆ.
ಅವರ ಗಾಯಗಳನ್ನು ಮುಟ್ಟಿ ಸ್ವಸ್ಥ ಮಾಡು. ಚೇತರಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಸಭೆಗೆ ಬರಲಿಕ್ಕಾಗುವಂತೆ ಅವರನ್ನು ನಡೆಸು. ಸೂರಜನ ಅವರಿಗೆ ಕೊಟ್ಟಂಥ ಆರೋಗ್ಯಕ್ಕಾಗಿ ಸ್ತೋತ್ರ. ಆದಷ್ಟು ಬೇಗ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಿಕ್ಕಾಗುವಂತೆ ನಡೆಸು. ಅವರ ಮೇಲೆ ನಿನ್ನ ಗಾಯಗಳ ಹಸ್ತದಿಂದ ಸ್ಪರ್ಶಿಸಿ ಬಲ, ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹೀಗೆ ನಮ್ಮ ಸಭೆಯಲ್ಲಿ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ನೆನಪು ಮಾಡ್ತೇವೆ. ಎಲ್ಲರ ಪ್ರಯಾಣ, ಉದ್ಯೋಗ, ಕೆಲಸ ಕಾರ್ಯಗಳು, ಕುಟುಂಬ ಜೀವಿತಗಳಲ್ಲಿ ನಿನ್ನ ದಯ ಇರಲಿ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದವರನ್ನು ಕಾಪಾಡು. ದೂರದ ಸ್ಥಳಗಳಲ್ಲಿರುವಂಥ ನಮ್ಮ ಹೆತ್ತವರು, ಪ್ರೀತಿ ಪಾತ್ರರು, ಕುಟುಂಬದವರು, ರಕ್ತ ಸಂಬಂಧಿಕರು ಇರುವಂಥ ಸ್ಥಳಗಳಲ್ಲಿ ಆರೋಗ್ಯದಾಯಕವಾಗಿ ಸುರಕ್ಷಿತವಾಗಿರಲಿಕ್ಕಾಗುವಂತೆ, ಮಾತ್ರವಲ್ಲದೆ ನಿನ್ನ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ಎಲ್ಲರನ್ನ ಕರುಣಿಸಿ ಕಾಪಾಡು. ಈ ಒಂದು ಸಂದರ್ಭದಲ್ಲಿ ಈ ಆನ್ಲೈನ್ನ ಮೂಲಕ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಂಥ ಎಲ್ಲ ಜನರನ್ನು ಕಾಪಾಡು. ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು, ಅವರೊಟ್ಟಿಗೆ ಮಾತನಾಡು. ಆ ಮೂಲಕ ನಿನ್ನ ವಾಕ್ಯ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂಥ ಬೀಜವಾಗಿ 100ರಷ್ಟು 90ರಷ್ಟು ಫಲದಾಯಕವಾದಂಥ ಬೀಜವಾಗಲಿಕ್ಕಾಗುವಂತೆ, ವಾಕ್ಯವಾಗಲಿಕ್ಕಾಗುವಂತೆ ನಡೆಸು. ಹೇಳುವಂಥ ನಿನ್ನ ಸೇವಕನನ್ನು ನಿನ್ನ ಕರಗಳಲ್ಲಿಟ್ಟುಕೊಂಡು ಆತ್ಮನಿಂದ ತುಂಬಿಸಿ ಮುನ್ನಡೆಸು. ಕೇಳುವಂಥ ನಿನ್ನ ಭಕ್ತ ಸಮೂಹವನ್ನು ಆಶೀರ್ವಾದ ಮಾಡು. ನಮ್ಮೆಲ್ಲರನ್ನ ನಿನ್ನ ಬಡ ಸೇವಕನನ್ನು ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯುಳ್ಳಂಥ ಸಭೆಯವರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಗ್ರೀಟ್ ಯು ಆಲ್ ಇನ್ ದಿಸ್ ಈವ್ನಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಇವತ್ತು ನಾವು ಕೀರ್ತನೆಗಳನ್ನು, ಅದರ ಪುಸ್ತಕಗಳಲ್ಲಿ ಒಂದೊಂದು ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ದಿವಸದಲ್ಲಿ ನಾವು 95ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 95th ಚಾಪ್ಟರ್. ಲಾಸ್ಟ್ ಫ್ರೈಡೇ ನಾವು 91ನೇ ಕೀರ್ತನೆಯನ್ನು ನೋಡಿದ್ದೇವೆ. 91ನೇ ಕೀರ್ತನೆ, ದಟ್ ಈಸ್ ವೆರಿ ಫೆಮಿಲಿಯರ್ ಟು ಆಲ್ ಆಫ್ ಅಸ್ ಆ್ಯಂಡ್ ವಿ ಕೀಪ್ ಆನ್ ರೀಡಿಂಗ್ ದ್ಯಾಟ್ ವೆರಿ ಆಫನ್ ಇನ್ ಅವರ್ ಡೈಲಿ ಲೈಫ್. ಅಂತಹ ಒಂದು ಕೀರ್ತನೆ. 91ನೇ ಕೀರ್ತನೆ ನಾವು ಜೀವಿತದಲ್ಲಿ ಸೋತು ಹೋಗುವಾಗ, ಅನಾರೋಗ್ಯಕ್ಕೆ ಒಳಗಾಗುವಾಗ, ದಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಆಲ್ಸೋ ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಅದನ್ನು ಧ್ಯಾನ ಮಾಡುವಂಥದ್ದು, ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಆರ್ ಜಾಯ್ಫುಲ್ ಮೂಮೆಂಟ್. ಸೊ ಇವತ್ತು 95ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ತೇವೆ ಅಂತ ಹೇಳಬೇಕಿದ್ರೆ ಕೂಡ 95ನೆಯ ಕೀರ್ತನೆ, ಅದರಲ್ಲಿ ಬರುವ ಕೆಲವು ವಚನಗಳನ್ನು ನಾವು ಆರಾಧನೆಗಳಲ್ಲಿ ಉಪಯೋಗಿಸ್ತೇವೆ. ಬಟ್ ದಿಸ್ ಸಾಂಗ್ ಇಸ್ ಆಲ್ಸೋ ವೆರಿ ಯೂನಿಕ್ ಇನ್ ಅ ವೇ ಟು ಹೆಲ್ಪ್ ಅಸ್ ಟು ಕೀಪ್ ಗುಡ್ ಕನೆಕ್ಷನ್ ವಿತ್ ಗಾಡ್. ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಈ ಕೀರ್ತನೆ ನಮಗೆ ಸಹಾಯ ಮಾಡ್ತದೆ. ಸೊ ಈ ಕೀರ್ತನೆಯನ್ನು ನಾನು ಒಂದ್ಸಲ ಫುಲ್ ಓದ್ತೇನೆ. ಅದಾದ ಮೇಲೆ ನಾವು ಅದನ್ನು ಬಿಡಿ ಬಿಡಿಯಾಗಿ ಧ್ಯಾನ ಮಾಡ್ತಾ ಹೋಗುವ. ದೇವರನ್ನ ವಿಶ್ವಾಸಪೂರ್ವಕವಾಗಿ ಆರಾಧಿಸುವಂಥದ್ದು. ಬನ್ನಿರಿ, ಯೆಹೋವನಿಗೆ ಉತ್ಸಾಹಧ್ವನಿಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟು ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರ ಹೃದಯದಲ್ಲಿ ತಪ್ಪಿ ಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದನು. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು ಎಂಬುವಂಥದ್ದೇ. ಸೊ ಈ ಕೀರ್ತನೆಯನ್ನು ನಾವು ಧ್ಯಾನ ಮಾಡ್ತಾ how this going to help us in a way to grow in a spiritual life for all of us ಎಂಬುದಾಗಿ ನೋಡೋದಾದ್ರೆ, ಅಂದರೆ ಹೇಗೆ ನಮಗೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನಕ್ಕೆ ಹೆಲ್ಪ್ ಮಾಡ್ತದೆ ಅಂತ ನೋಡೋದಾದರೆ, ದೇವರನ್ನು ಆರಾಧಿಸುವಂಥವರು ವಿಶ್ವಾಸಪೂರ್ವಕವಾಗಿ ಆರಾಧಿಸಬೇಕು. ದ ಟೈಟಲ್ ಇಟ್ ಸೆಲ್ಫ್ ಸೇಸ್ ದಟ್ ದೇವರನ್ನು ಆರಾಧಿಸು, ದೋಸ್ ಹೂ ವರ್ಷಿಪ್ ಮಸ್ಟ್ ವರ್ಷಿಪ್ ಹಿಮ್ ಹಂಬ್ಲಿ ಆ್ಯಂಡ್ ಫೇತ್ಫುಲಿ ಟು ಗಾಡ್ ಎಂಬುದಾಗಿ, ದೇವರನ್ನು ದೀನತೆಯಿಂದ ವಿಶ್ವಾಸದಿಂದ ಆರಾಧಿಸಬೇಕೆಂಬುದಾಗಿ.
ಸೊ ಈ ಕೀರ್ತನೆಯ ಇಂಟ್ರೊಡಕ್ಷನ್ ಅನ್ನು ನೋಡೋದಾದ್ರೆ, ಈ ಕೀರ್ತನೆಗಳಿಗೆ ಗ್ರೂಪ್ ಆಫ್ ಸಾಮ್ ಎಂಬುದಾಗಿ ಕೂಡ ಕರೀತಾರೆ. ಯಾವುದಿಲ್ಲ ಅಂತ ಹೇಳಿದ್ರೆ 93ರಿಂದ 99 ಕೀರ್ತನೆಗಳು, ಅಂದ್ರೆ ಇದರಿಂದ ಇಲ್ಲಿಯ ತನಕ ಬರುವಂತ ಕೀರ್ತನೆಗಳು ಆಲ್ಮೋಸ್ಟ್ ಒಂದು ದೇವರ ಆಳ್ವಿಕೆಯನ್ನ, ದೇವರ ಸಾರ್ವಭೌಮತೆಯನ್ನ, ದೇವರ ಸಿಂಹಾಸನ ರೂಢನಾಗುವಂತ ಕಾರ್ಯಗಳನ್ನ ತಿಳಿಸ್ತದೆ. ದೇವರು ಹೇಗೆ ಶ್ರೇಷ್ಠನು, ದೇವರು ಹೇಗೆ ಮಾನವರಿಗಿಂತ, ಬೇರೆ ಎಲ್ಲ ಭೂರಾಜರಿಗಿಂತ ಶ್ರೇಷ್ಠನು ಎಂಬುದಾಗಿ ಈ ಕೀರ್ತನೆ ತಿಳಿಸ್ತದೆ. ಸೊ ಹಾಗಾಗಿ 95ನೇ ಕೀರ್ತನೆಯನ್ನ ಎಂಥ್ರೋನ್ಮೆಂಟ್ ಸಾಮ್ ಎಂಬುದಾಗಿ ಕೂಡ ಕರೀತಾರೆ. ಎಂಥ್ರೋನ್ಮೆಂಟ್ ಅಂತ ಹೇಳಿದ್ರೆ ಸಿಂಹಾಸನ ರೂಢನಾಗುವಂಥದ್ದು. ಒಬ್ಬ ವ್ಯಕ್ತಿ ಸಿಂಹಾಸನವನ್ನ ಅರಸನಾಗಿ, ರಾಜನಾಗಿ ಸ್ವೀಕಾರ ಮಾಡುವಂತಹ ಒಂದು ಸಂದರ್ಭವನ್ನ ಕೂಡ ಇದು ತಿಳಿಸ್ತದೆ. ಇನ್ನೊಂದು ಕಡೆಯಲ್ಲಿ ದಿಸ್ ಆಲ್ಸೋ ಪ್ರೊಕ್ಲೈಮ್ಸ್ ಗಾಡ್ಸ್ ಎಟರ್ನಲ್ ಕಿಂಗ್ಶಿಪ್, ದೇವರ ಶಾಶ್ವತವಾದಂತಹ ಅರಸತ್ವವನ್ನ ತಿಳಿಸುವಂತಹ ಒಂದು ಕೀರ್ತನೆ. ಅಂಡ್ ದಿ ಸಾಮ್ ಇಸ್ ಆಲ್ಸೋ ಸೇಸ್ ಗಾಡ್ಸ್ ಯೂನಿವರ್ಸಲ್ ಸಾವರ್ನಿಟಿ, ದೇವರ ಸಾರ್ವತ್ರಿಕ ಸಾರ್ವಭೌಮತೆಯನ್ನ ತಿಳಿಸುವಂಥದ್ದಾಗಿದೆ. ದೇವರ ಸಾರ್ವತ್ರಿಕ ಅಂತ ಹೇಳುವುದಾದ್ರೆ ಸೃಷ್ಟಿಗೆಲ್ಲ ಮಿಗಿಲಾದಂಥ ದೇವರು ಅಥವಾ ಆತನ ಸರ್ವಶಕ್ತತೆಯನ್ನ ತಿಳಿಸುವಂತಹ ಒಂದು ಕೀರ್ತನೆ. ಮತ್ತೆ ಇನ್ನೊಂದು ಕಡೆ ಈ ಕೀರ್ತನೆನ ನಾವು ನೋಡೋದಾದ್ರೆ, ಈ ಕೀರ್ತನೆ ಇಬ್ರಿಯರ ಪುಸ್ತಕದಲ್ಲಿ ಕೋಟ್ ಆಗಿರುವಂಥದ್ದು, ಅದನ್ನು ಉಲ್ಲೇಖಿಸಿರುವಂಥದ್ದನ್ನು ನಾವು ನೋಡ್ಬೋದು. ಪೌಲ ಇಬ್ರಿಯರಿಗೆ ಬರೆಯುವಾಗ 3ನೇ ಅಧ್ಯಾಯ 7, 4 ಮತ್ತು 13ನೇ ವಚನದ ತನಕ ಈ ಕೀರ್ತನೆಯನ್ನ ಜನರನ್ನ ಉತ್ತೇಜಿಸುವುದಕ್ಕಾಗಿ ಪೌಲ ಉಪಯೋಗಿಸ್ತಾನೆ. ಸೊ ಈ ಕೀರ್ತನೆಯನ್ನ ಯಾರು ಬರೆದದ್ದು ಎನ್ನುವಂಥದ್ದಕ್ಕೆ ನಿರ್ದಿಷ್ಟವಾದಂತಹ ಹೆಸರು ಉಲ್ಲೇಖವಾಗಿಲ್ಲ. ಆದರೆ ಆಸ್ ಪರ್ ದ ಪ್ರಿಡಿಕ್ಷನ್ಸ್ ಫ್ರಮ್ ಬೈ ದ ಥಿಯಾಲಜಿಯನ್ಸ್ ವಿ ಕ್ಯಾನ್ ಸೇ ದಟ್ ಜೆಸ್ಸೈ ಅಥವಾ ಕನ್ನಡದಲ್ಲಿ ಇಷಾಯ, ಇವನು ದಾವೀದನ ತಂದೆ, ಇವನ್ ಬರ್ದಿರಬಹುದು ಎನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ಇದೆ. ಅವನು ಕೆಲವು ಬರೆಯುವಂಥ ಅಭ್ಯಾಸಗಳಿದ್ದು ಬರ್ದಿರ್ಲಿಕ್ಕೆ ಚಾನ್ಸಸ್ ಇದೆ ಎಂಬುದಾಗಿ ಅನೇಕ ಸ್ಪೆಷಲಿಸ್ಟ್ ಇನ್ ದಿ ಬುಕ್ ಆಫ್ ಸಾಮ್ಸ್ ಅವರ ಅಭಿಪ್ರಾಯವಾಗಿದೆ. ಸೊ ಅದನ್ನು ದಾವೀದನ ಕಾಲದಲ್ಲಿ ಅವನು ಸಿಂಹಾಸನ ಏರುವಂಥ ಸಂದರ್ಭವನ್ನು ಕೂಡ ಆಗಿರಬಹುದಾ ಎನ್ನುವಂಥ ಒಂದು ಸಂದರ್ಭಗಳಿಗೆ ರಿಲೇಟೆಡ್ ಆಗಿ ಅಭಿಪ್ರಾಯ ಪಡ್ತಾರೆ. ಬಟ್ ನಾಟ್ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಇಂಡಿಕೇಟಿಂಗ್ ದಿ ಕಿಂಗ್ಶಿಪ್ ಆಫ್ ಡೇವಿಡ್ ಎಂಬುದಾಗಿ ಕೂಡ ನಾವು ಅದನ್ನು ಕನ್ಕ್ಲೂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕೀರ್ತನೆಗಳನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗೋದಾದ್ರೆ, ಅದಕ್ಕಿಂತ ಮೊದಲು ದೇವರನ್ನು ಆರಾಧಿಸುವಂಥದ್ದು ಎಂಬುದಾಗಿ ಹೇಳುವಾಗ ಇಲ್ಲಿ ದೇವರ ಒಬ್ಬ ಅರಸನಾಗಿ, ಮೆಸ್ಸಿಯನಾಗಿ, ಒಬ್ಬ ಸೃಷ್ಟಿಗೆಲ್ಲ ಒಡೆಯನನ್ನಾಗಿ ಸ್ವೀಕಾರ ಮಾಡಿ ನಂತರ ಆರಾಧಿಸಲಿಕ್ಕೆ ಹೇಗೆ ಆರಾಧಿಸಬೇಕೆಂಬುದಾಗಿ ಕೀರ್ತನೆಗಾರ ಒಂದು ಶೈಲಿಯನ್ನು ತೋರಿಸ್ತಾನೆ, ಹೇಗೆ ಹೌ ಟು ವರ್ಷಿಪ್ ಗಾಡ್ ಎಂಬುದಾಗಿ. ಸೊ ಹಾಗಾಗಿ ಈ ಕೀರ್ತನೆ ದೇವರನ್ನು ಆರಾಧಿಸುವಂಥವರಿಗೆ ವಿಶೇಷವಾದಂತಹ ಒಂದು ಕೀರ್ತನೆ. ಈ ಕೀರ್ತನೆಯನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವುದಾದ್ರೆ, ವಚನ 1ರಿಂದ 2 ವಚನ, ಇದಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ವರ್ಷಿಪ್ ಇನ್ ಮೆನಿ ಫಾರ್ಮ್ಸ್ ಎಂಬುದಾಗಿ. ದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಆರಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಕೀರ್ತನೆಗಾರ ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ ಎಂಬುದಾಗಿ ಹೇಳುವಾಗ, ದೇವರಿಗೆ ಸ್ತುತಿ ಮಾಡುವಂಥದ್ದು ಅಂತ ಹೇಳಿದ್ರೆ ದೇವರನ್ನ ಗೌರವಿಸುವಂಥದ್ದು, ದೇವರ ಸಾರ್ವಭೌಮತೆಯನ್ನ ಮನುಷ್ಯ ಒಪ್ಪಿಕೊಳ್ಳುವಂಥದ್ದು, ದೇವರ ಎದುರಿನಲ್ಲಿ ತಾನೆಂಥವನಾಗಿದ್ದೇನೆ ಎಂಬುದಾಗಿ ತಿಳಿದು ದೇವರಿಗೆ ಗೌರವವನ್ನ ಸಲ್ಲಿಸುವಂಥದ್ದು ಎಂಬುದಾಗಿ ನಾವು ಅರ್ಥವನ್ನ ಮಾಡಬಹುದು. ಉತ್ಸಾಹಧ್ವನಿಗೈಯು ಅಂತ ಹೇಳುವಾಗ ದೋಸ್ ಹೂ ಎಕ್ಸಾಲ್ಟ್ ಇನ್ ಗಾಡ್, ದೇವರಲ್ಲಿ ಸಂತೋಷ ಪಡುವಂಥದ್ದು. ಸೊ ಹಾಗಾಗಿ ಕೀರ್ತನೆಗಾರ ಜನರಿಗೆ ನಿರ್ದೇಶನ ನೀಡುವಂಥದ್ದು, ದೇವರನ್ನ ಆರಾಧನೆಯನ್ನ ಮಾಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ for all of us, especially all believers, to practice in their spiritual life. ದೇವರನ್ನು ಆರಾಧಿಸುವಂಥದ್ದು ಪ್ರತಿಯೊಬ್ಬರ ಆತ್ಮಿಕ ಜೀವನದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಭಾಗ. ಸೊ ಅದನ್ನು ಕೀರ್ತನೆಗಾರ ಜನರಿಗೆ ಉಪದೇಶವಾಗಿ ಹೇಳ್ತಾ ಇದ್ದಾನೆ, ಕಮ್ ಎಂಬುದಾಗಿ. ಅಂದ್ರೆ ಇಲ್ಲಿ ಒಂದು ಇನ್ವೊಕೇಶನ್ ಟು ಪ್ರೈಸ್ ಗಾಡ್, ದೇವರನ್ನ ಆರಾಧಿಸಲಿಕ್ಕೆ ಆಹ್ವಾನ ಇದೆ, ಜನರನ್ನು ಕರೀತಾ ಇದ್ದಾನೆ ಬನ್ನಿರಿ ಎಂಬುದಾಗಿ. ಸೊ ಹಾಗೆ ಆರಾಧಿಸುವಾಗ ಆರಾಧನೆಯಲ್ಲಿ ಜಾಯ್ಫುಲ್ ನಾಯ್ಸ್ ಮತ್ತೆ ಸಂತೋಷ ಮತ್ತು ರೋಮಾಂಚನಕಾರದಿಂದ ಕೂಡಿದಂತಹ ವಾದ್ಯ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ಸೇರಿ ದೇವರನ್ನ ನಾವು ಆರಾಧಿಸಬೇಕೆಂಬುದಾಗಿ. ಸೊ ನಾವು
ಗೀತಗಳನ್ನು ಹಾಡುವಾಗ, ರಾಗಗಳು, ಬೇರೆ ಬೇರೆ ಸಂಕೀರ್ತನೆಗಳು ಹಾಡುವಾಗ, ಮಾತ್ರವಲ್ಲದೆ ಕೋರಸ್ ಗೀತೆಗಳನ್ನು ಹಾಡುವಾಗ ವಿ ಕ್ಯಾನ್ ಫೀಲ್ ದಟ್ ದ್ಯಾಟ್ ಟಚ್ ಅವರ್ ಹಾರ್ಟ್ ಎಂಬುದಾಗಿ. ಅಂದರೆ ಹಾಡಲ್ಲಿ ದೇವರಿಗೆ ನಾವು ಎಷ್ಟು ಕನೆಕ್ಟೆಡ್ ಆಗಿದ್ದೇವೆ, ದೇವರು ಎಂಥವನೆಂಬುದಾಗಿ ಹಾಡುಗಳು ತೋರಿಸ್ತದೆ. ಸೊ ಹಾಗಾಗಿ ದಟ್ಸ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ವರ್ಷಿಪ್ ಇನ್ ಸಂಡೇ ಸರ್ವಿಸ್ ಎಂಬುದಾಗಿ ಕೀರ್ತನೆಗಾರ ತಿಳಿಸ್ತಾನೆ. ಸೊ ಅಂದರೆ ದಟ್ ಮೇಕ್ಸ್ ಅಸ್ ಟು ಫೀಲ್ ದಟ್ ಗಾಡ್ಸ್ ಪ್ರೆಸೆನ್ಸ್, ಅಥವಾ ದೇವರ ಸಾರ್ವಭೌಮತೆಯನ್ನು ನಮಗೆ ಅನುಭವಕ್ಕೆ ತರ್ತದೆ. ಸೊ ಹಾಗಾಗಿ ಇದೆಲ್ಲವನ್ನ ನೆನೆದು ನೀವೇನು ಮಾಡಬೇಕು, ದೇವರಿಗೆ ಸಂತೋಷದಿಂದ ರಾಗವನ್ನ ಮಾಡಬೇಕು. ಸೊ ಅದಕ್ಕೆ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ಮ್ಯಾಕ್ಲರನ್ ಅನ್ನುವಂಥವನು, ಇಟ್ ಈಸ್ ಎ ಪಾರ್ಟ್ ಆಫ್ ಕ್ರಿಶ್ಚಿಯನ್ ಡ್ಯೂಟಿ ಆ್ಯಂಡ್ ಸರ್ಟನ್ಲಿ ಆಫ್ ಕ್ರಿಶ್ಚಿಯನ್ ವಿಸ್ಡಮ್ ಟು ಟ್ರೈ ಟು ಕ್ಯಾಚ್ ದಟ್ ಟೂನ್ ಆಫ್ ಜಾಯ್ ಇನ್ ವರ್ಷಿಪ್ ವಿಚ್ ರೈನ್ಸ್ ಇನ್ ದಿಸ್ ಸಾಮ್ಸ್ ವಿಚ್ ರಿಂಗ್ಸ್ ಇನ್ ದಿಸ್ ಸಾಮ್. ಸೊ ಪ್ರತಿಯೊಬ್ಬ ಕ್ರೈಸ್ತನ ಒಂದು ಆಧ್ಯಾತ್ಮಿಕ ಕರ್ತವ್ಯ ಅಥವಾ ಪ್ರಾಮುಖ್ಯವಾದಂತಹ ಜವಾಬ್ದಾರಿ ಏನಂತ ಹೇಳುವುದಾದ್ರೆ, ನಮಗೆ ಆತ್ಮಿಕ ಜ್ಞಾನವನ್ನು ಕೊಡುವಂಥ ಆತ್ಮಿಕ ಹಾಡುಗಳನ್ನು ಹಾಡಿ ಸಂತೋಷ ಪಡಲಿಕ್ಕೆ ಈ ಕೀರ್ತನೆ ನಮ್ಗೆ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ನಾವು ಆತ್ಮಿಕವಾಗಿ ನಮಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಜವಾಬ್ದಾರಿಗಳಿದೆ, ಕೆಲವು ಡ್ಯೂಟಿಗಳಿದೆ, ಕರ್ತವ್ಯಗಳಿದೆ. ದೇವರನ್ನ ಆರಾಧಿಸಬೇಕು. ಇನ್ ಆರ್ಡರ್ ಟು ಶೋ ದಟ್ ವಿ ಹ್ಯಾವ್ ಅ ಗುಡ್ ಕನೆಕ್ಷನ್, ವಿ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್ ಮೀನ್ಸ್ ವಿ ಮಸ್ಟ್ ಶೋ ದ್ಯಾಟ್ ಇನ್ ಅವರ್ ಲೈಫ್. ನಾವು ಕೆಲವೊಂದ್ಸಲ ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇದೆ ಅಂತ ಹೇಳಿ ನಾವು ಆರಾಧನೆಗೆ ಬರಲ್ಲ, ದೇವರನ್ನು ಸ್ತುತಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ದೆನ್ ವಿ ಸಿ ಗಾಡ್ಸ್ ಬ್ಲೆಸ್ಸಿಂಗ್ಸ್, ಗಾಡ್ಸ್ ಹೆಲ್ಪ್, ಪೀಸ್ ಆ್ಯಂಡ್ ಆಲ್. ಬಟ್ ಅದೆಲ್ಲ ನಾವು ಅದನ್ನು ದೇವರನ್ನು ಆರಾಧಿಸ್ತೇ ಹೋದರೆ ಸಿಕ್ಕುವುದಿಲ್ಲ. ಸೊ ಅದನ್ನು ಕೀರ್ತನೆಗಾರ ಆರಾಧಿಸುವಾಗ ವಿ ಕ್ಯಾನ್ ಫೀಲ್ ದಟ್ ಗಾಡ್ಸ್ ಪ್ರೆಸೆನ್ಸ್ ಎಂಬುದಾಗಿ ತಿಳಿಸ್ತಾನೆ. ಸೊ ಮುಂದುವರೆದು ಅಲ್ಲಿ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ ಅಂತ ಹೇಳುವಾಗ ಅದೊಂದು ಅನುಭವ ಮತ್ತು ದೈವಶಾಸ್ತ್ರೀಯ ಟರ್ಮ್ ಅಥವಾ ನಂಬಿಕೆ. ಅಲ್ಲಿ ರಕ್ಷಕ ಎಂಬುದಾಗಿ ಹೇಳುವಾಗ ಯಾರು ಅವರಿಗೆ ಇಸ್ರಾಯೇಲರಿಗೆ ರಕ್ಷಣೆ ಕೊಡ್ತಾನೆ ಹೇಳಿದರೆ ದೇವರು. ಸೊ ಹಾಗಾಗಿ ಅವರ ಅನುಭವದಿಂದ ತಿಳ್ಕೊಂಡು ದೇವರನ್ನ ಆರಾಧಿಸ್ತಾರೆ. ಅಲ್ಲಿ ಕೃತಜ್ಞತೆ ಆತನ ಸನ್ನಿಧಿಗೆ ಬನ್ನಿರಿ ಅಂತ ಹೇಳುವಾಗ ಹಿಸ್ ಪ್ರೆಸೆನ್ಸ್, ದೇವರ ಸನ್ನಿಧಿ, ಅಲ್ಲಿ ಕಾನ್ಶಿಯಸ್ನೆಸ್, ಸೆನ್ಸ್ ಆಫ್ ಬೀಯಿಂಗ್ ಇನ್ ಗಾಡ್ಸ್ ಪ್ರೆಸೆನ್ಸ್, ಆ ಒಂದು ಮೆಂಟಾಲಿಟಿ ನಮಗೆ ಆರಾಧನೆಗಳನ್ನು ಮಾಡುವಾಗ ಇರಬೇಕು. ನಾವು ಒಂದು ದೇವರ ಆಲಯದಲ್ಲಿ ಇದ್ದೇವೆ ಎಂಬುದಾಗಿ. ಸೊ ಮುಂದುವರೆದು ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ ಅಂತ ಆತನ ಹೇಳ್ತಾನೆ. ಸೊ ಕೀರ್ತನೆಗಳು, ಸಂಕೀರ್ತನೆಗಳು ಅಥವಾ ಗೀತಗಳು ಇದನ್ನು ಹಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದು ದಿಸ್ ಪಾರ್ಟ್ ಆಫ್ ವರ್ಷಿಪ್ ಅಂತ ಹೇಳಿ ನಾನು ಆಗಲೇ ಹೇಳಿದ್ದೇನೆ. ಅದನ್ನು ಅವನು ಹೇಳ್ತಾ ಹೋಗ್ತೇನೆ. ಸೊ ಮುಂದಿನ ವಚನಗಳಿಗೆ ನಾವು ಹೋಗೋದಾದ್ರೆ 3-5 ವಚನ. ನಾವು ಇದಕ್ಕೆ ಟೈಟಲ್ ಮಾಡೋದಾದ್ರೆ ದ ಗ್ರೇಟ್ನೆಸ್ ಆಫ್ ದಿ ಗಾಡ್ ಟು ಬಿ ವರ್ಷಿಪ್ಡ್. ದೇವರ ಮಹತ್ವವನ್ನ ಅಥವಾ ದೇವರ ಶ್ರೇಷ್ಠತೆಯನ್ನ ತಿಳಿದು ಆತನನ್ನ ಆರಾಧಿಸಬೇಕು. ನಾವು ಕೆಲವೊಂದ್ಸಲ ದೇವರನ್ನ ಆರಾಧಿಸ್ತೇವೆ ಅಂತ ಹೇಳುವಾಗ ವಿ ಡೋಂಟ್ ನೋ ಹೂ ಗಾಡ್ ಇಸ್ ಅಂಡ್ ವಾಟ್ ಗಾಡ್ ಇಸ್ ಅಂಡ್ ವಾಟ್ ಹಿ ಹ್ಯಾಸ್ ಡನ್ ಎಂಬುದಾಗಿ. ಬಟ್ ಆದರೆ ದೇವರ ಬಗ್ಗೆ ತಿಳಿದಾಗ, ಅದಕ್ಕೆ ಅನುಭವದಿಂದ ತಿಳ್ಕೊಂಡಾಗ that gives us enormous knowledge and reasons to worship God. ನಮಗೆ ಅದು ದೇವರನ್ನು ಆರಾಧಿಸಲಿಕ್ಕೆ ತುಂಬ ಕಾರಣಗಳನ್ನು, ಅನೇಕ ಉತ್ತೇಜನಕಾರಿಯಾದಂಥ ವಿಷಯಗಳನ್ನು ನಮ್ಮೊಳಗೆ ತರ್ತದೆ, ದೇವರನ್ನು ಯಾಕೆ ಆರಾಧಿಸಬೇಕೆಂಬುದಾಗಿ. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ನೋ ದ್ಯಾಟ್ ಓ ಗಾಡ್ ಆ್ಯಂಡ್ ವೈ ಶುಡ್ ವಿ ವರ್ಷಿಪ್ ಗಾಡ್ ಎಂಬುದಾಗಿ. ದೇವರನ್ನು ಯಾಕೆ ಆರಾಧಿಸಬೇಕೆಂಬುದಾಗಿ ತಿಳ್ಕೊಳ್ಬೇಕು. ಅದು ನಮಗೆ ಒಳ್ಳೆ ರೀತಿಯಲ್ಲಿ ಆರಾಧಿಸಲಿಕ್ಕೆ ಸಹಾಯ ಮಾಡ್ತದೆ. ಕೆಲವೊಂದ್ಸಲ ನಾವು ಒಂದು ಸ್ಥಳಕ್ಕೆ ಹೋದರೆ ಅಥವಾ ಒಂದು ಕಾರ್ಯಗಳನ್ನು ಅಥವಾ ಒಂದು ಅಮೇಝಿಂಗ್ ಈವೆಂಟ್ಸ್, ಆ್ಯಕ್ಟ್ಸನ್ನು ನೋಡಿದರೆ, ಕಲ್ಚರನ್ನು ನೋಡಿದರೆ ವಿ ಫೀಲ್ ಸಮಥಿಂಗ್ ಆ್ಯಂಡ್ ವಿ ಅಪ್ರಿಷಿಯೇಟ್. ಬಟ್ ಆದರೆ ಇಲ್ಲಿ ದೇವರ ಕಾರ್ಯಗಳನ್ನು ನೋಡಲಿಕ್ಕೆ ಕೀರ್ತನೆಗಾರ ಕರೆ ಕೊಡ್ತಾ ಇದ್ದಾನೆ. ಅವನು ಹೇಳುವಂಥದ್ದು ಎಲ್ಲ ದೇವರುಗಳಲ್ಲಿ ಮಹಾರಾಜನು ದೇವರೇ ಆಗಿದ್ದಾನೆ. ಸೊ ಅಲ್ಲಿ ಐಗುಪ್ತದಲ್ಲಿ ಫರೋಹನನ್ನು ಅವರು ದೇವರಂತ ಕೂಡ ಐಗುಪ್ತರು, ಇಸ್ರಾಯೇಲರೆಲ್ಲ ಒಂದು ಕಾಲದಲ್ಲಿ ನಂಬಿ ಆರಾಧಿಸ್ತಿದ್ರು. ಆದರೆ ನಿಜವಾದಂಥ ದೇವರು ಫರೋಹನನ್ನು ಸೋಲಿಸಿ ಅವನನ್ನು ನಾಶ ಮಾಡಿ ಇಸ್ರಾಯೇಲರಿಗೆ ಬಿಡುಗಡೆ ಕೊಡುವಾಗ that comes with their internal experiences and internal joy.
ಅವರ ಒಳಗಿನಿಂದ ಒಂದು ಸಂತೋಷ ಅನುಭವ ಬರ್ತದೆ. ಅದು ನಮ್ಮ ದೇವರು ಇದೆಲ್ಲವನ್ನ ಅಥವಾ ಫರೋಹನನ್ನು ನಾಶ ಮಾಡಿ ರಾಜರಿಗಿಂತ ರಾಜನಾಗಿದ್ದಾನೆ ಎಂಬುದಾಗಿ ಅವರಿಗೆ ಅನುಭವಕ್ಕೆ ತರ್ತದೆ. ಸೊ ಇನ್ನೊಂದು ಕಡೆಯಲ್ಲಿ ಎಲ್ಲ ದೇವರುಗಳಲ್ಲಿ ಮಹಾರಾಜನಾಗಿದ್ದಾನೆ ಅಂತ ಹೇಳುವಾಗ ನಾವು ಇಸ್ರಾಯೇಲ್ರ ಆವತ್ತಿನ ಪರಿಸ್ಥಿತಿ ಏನಾಗಿತ್ತು ಅಂತ ನೋಡೋದಾದರೆ, ಅವರು ಸುತ್ತಮುತ್ತಲಿರುವಂಥ ಬೇರೆ ಬೇರೆ ನಂಬಿಕೆಗಳ ಜನರ ಮಧ್ಯದಲ್ಲಿ ಇಸ್ರಾಯೇಲ್ರು ಆರಾಧನೆ ಮಾಡುವಂಥ ದೇವರು ಕೂಡ ಏನಾಗಿದ್ದಾನೆ, ಯಾವುದೋ ಒಂದು ಲೋಕಲ್ ಡೈಟಿ ಅಥವಾ ಒಂದು ಸಣ್ಣ ಕುಲದ ದೇವರಾಗಿದ್ದಾನೆ. ಸೊ ಹಾಗಾಗಿ ಈ ದೇವರೇನು ಶ್ರೇಷ್ಠ ಅಲ್ಲ ಎನ್ನುವಂತಹ ಒಂದು ಚೀಪ್ ಆದಂಥ ಥಿಂಕಿಂಗ್ ದೇವರ ಬಗ್ಗೆ ಇತ್ತು. ದೇವರೇನು ಯೆಹೋವ ದೇವರು ಶ್ರೇಷ್ಠ ಅಲ್ಲ, ಇವನು ಯಾರಂತ ಗೊತ್ತಿಲ್ಲ. ಇಸ್ರಾಯೇಲ್ ಸಿಂಪ್ಲಿ ಸೇ ದ್ಯಾಟ್ ಜೆಹೋ ಇಸ್ ಅವರ್ ಗಾಡ್ ಹೂ ಕ್ಯಾನ್ ಲಿಬರೇಟ್ಸ್, ಹೂ ಕ್ಯಾನ್ ಸಪ್ರೇಟ್ ಸಿ, ಹೀಗೆಲ್ಲ ಹೇಳುವಾಗ ಮೆನಿ ಪೀಪಲ್ ಥಾಟ್ ದ್ಯಾಟ್ ದಸ್ ಗೋಯಿಂಗ್ ಟು ಬಿ ದ ಸಿಲ್ಲಿ ಒನ್ ಅಂತ ಹೇಳ್ಕೊಂಡು. ಆದರೆ ಕೀರ್ತನೆಗಾರ ಇಂತಹ ವಿಷಯಗಳನ್ನು ತಳ್ಳಿ ಹಾಕ್ತಾನೆ, ಎಲ್ಲ ದೇವರುಗಳಲ್ಲಿ ಮಹಾರಾಜನಾಗಿದ್ದಾನೆ ಅಂತ ಹೇಳ್ಕೊಂಡು. ಸೊ ಇನ್ನೊಂದು ಕಡೆ 4-5ನೇ ವಚನಗಳಲ್ಲಿ ಭೂಮಿಯ ಅಗಾಧ, ಪರ್ವತ ಶಿಖರಗಳು ಆತನವೇ, ಸಮುದ್ರ ನಿರ್ಮಿಸಿದವನು, ಒಣ ನೆಲವು ಆತನ ಕೈ ಕೆಲಸವೇ. ಸೊ ಇಡೀ ಸೃಷ್ಟಿಯಲ್ಲಿ ನಾವು ನೋಡ್ತೇವೆ, ಒಂದು ಕಡೆ ತುಂಬ ಡೆಪ್ತ್ ಆದಂಥ ಪ್ಲೇಸ್ಗಳಿರ್ತದೆ, ಇನ್ನೊಂದು ಕಡೆ ತುಂಬ ಎತ್ತರವಾದಂಥ ಪರ್ವತಗಳು, ಮೌಂಟನ್ಸ್ ಇರ್ತದೆ. ಆಗ ನೋಡುವಾಗ ವಿ ಫೀಲ್ ದಟ್ ವಾವ್ ಅಮೇಝಿಂಗ್ ಇಟ್ ಇಸ್. ಮತ್ತು ಒಂಥರ ಸ್ಕೇರಿ, ಒಂಥರ ಫೀಲಿಂಗ್ಸ್ ಆಗ್ತದೆ ನಮಗೆ ಒಂದು ವಿಶೇಷವಾದಂಥ ಸ್ಥಳಗಳನ್ನ ನೋಡುವಾಗ. ಅಥವಾ ಸಮುದ್ರ ನೋಡುವಾಗ ಇಷ್ಟು ಸಮುದ್ರವನ್ನು ಯಾರು ಅಳಿಲಿಕ್ಕಾಗ್ತದೆ, ಅಥವಾ ಈ ಸಮುದ್ರ ಯಾರಿಗೆ ಸೇರಿದೆ ಎನ್ನುವಂಥ ಆಸೆಗಳಾಗ್ತದೆ. ಅಥವಾ ಇನ್ನೊಂದು ಕಡೆ ಡ್ರೈ ಪ್ಲೇಸಸನ್ನು ನೋಡ್ಬೋದು, ಲೈಕ್ ವಾಟ್ ವಿ ಸಿ ಇನ್ UAE. ಸೊ ಇಲ್ಲಿ ನೋಡುವ ಹಾಗೆ ಸೃಷ್ಟಿಯಲ್ಲಿ ವೈವಿಧ್ಯತೆಗಳಿದೆ. ಇದೆಲ್ಲವನ್ನ ಯಾರು ಮಾಡಿದ್ದಂತ ಹೇಳಿದರೆ, ಕೀರ್ತನೆಗಾರ ಹೇಳುವ ಹಾಗೆ ದಿಸ್ ಇಸ್ ಆಲ್ ಗಾಡ್ಸ್ ಹ್ಯಾಂಡಿ ವರ್ಕ್, ದೇವರ ಕೈ ಕೆಲಸವಾಗಿರ್ತದೆ. ಆ್ಯಂಡ್ ಇದೆಲ್ಲವೂ ದೇವರ ಕೈಯಲ್ಲಿದೆ ಎಂಬುದಾಗಿ, ಅದಕ್ಕೋಸ್ಕರ ದೇವರನ್ನು ಆರಾಧನೆ ಮಾಡಿರಿ. ಸೊ ದೇವರ ಸೃಷ್ಟಿಯನ್ನು ನೋಡ್ರಿ, ಈ ಸೃಷ್ಟಿಯಲ್ಲಿ ದೇವರು ಹೇಗೆ ವೈವಿಧ್ಯತೆಯನ್ನು ಇಟ್ಟಿದ್ದಾನೆ. ದೇರ್ ಆರ್ ಮೆನಿ ವೆರೈಟೀಸ್ ಇನ್ ದಿಸ್ ಕ್ರಿಯೇಷನ್. ವಿ ಕೆನಾಟ್ ಸಿ ದ ಸೇಮ್ ಅವರು ಒಂದೇ ರೀತಿಯಾದಂತಹ ವಸ್ತುಗಳನ್ನು, ವಿಷಯಗಳನ್ನು ನಾವು ಈ ಸೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಒಂದು ಕಡೆ ಇದ್ರೆ ಇಂಡಿಯಾದಲ್ಲಿ ಒಂದು ವಾತಾವರಣ, ಯುರೋಪಲ್ಲಿ ಒಂದು ವಾತಾವರಣ. ದಿಸ್ ಇಸ್ ಆಲ್ ರೀಸನ್ಸ್ ಟು ವರ್ಷಿಪ್ ಗಾಡ್ ಆ್ಯಂಡ್ ಟು ನೋ ಹೂ ಗಾಡ್ ಇಸ್ ಎಂಬುದಾಗಿ. ಸೊ ಮುಂದುವರೆದು ವಚನ 6-7 ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಇನ್ವಿಟೇಷನ್ ಟು ಹಂಬಲ್ ವರ್ಷಿಪ್, ಒಂದು ದೀನತೆಯ ಆರಾಧನೆಗಾಗಿ ಆಹ್ವಾನ ಇರುವಂಥದ್ದನ್ನು ನೋಡ್ತೇವೆ. ಸೊ 6-7 ವಚನಗಳಿಗೆ ಕೀರ್ತನೆಗಾರ ಬನ್ನಿರಿ ಅಂತ ಮತ್ತೆ ಕರೀತಾ ಇದ್ದಾನೆ. ಒಂದು ಕಡೆಯಲ್ಲಿ 1ನೇ ವಚನದಲ್ಲಿ ಈ ಕಾಲ್ ದ ಕಾಂಗ್ರಿಗೇಷನ್ ಆಫ್ ದ ಪೀಪಲ್ ಟು ಕಮ್ ಆ್ಯಂಡ್ ವರ್ಷಿಪ್ ಗಾಡ್. ಅಗೇನ್ ಇನ್ ದ ಸೇಮ್ ವೇ ಇನ್ ದ ವರ್ಸ್ 6 ಈ ಕಾಲ್ಸ್ ಪೀಪಲ್ ಟು ಕಮ್ ಆ್ಯಂಡ್ ವರ್ಷಿಪ್ ಗಾಡ್ ಎಂಬುದಾಗಿ ಕರೆಯುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಬನ್ನಿರಿ ಅಂತ ಹೇಳುವಾಗ ಆರಾಧನೆಗೋಸ್ಕರ ಸಂತೋಷದಿಂದ, ಪ್ರೀತಿಯಿಂದ, ದೀನತೆಯಿಂದ ಜನರನ್ನು ಸ್ವಾಗತಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಇಟ್ಸ್ ಅ ಕಮ್ಯುನಿಟಿ ವರ್ಷಿಪ್, ಇಟ್ಸ್ ನಾಟ್ ಅ ಸೋಲೋ ವರ್ಷಿಪ್. ನಾನು ನನ್ನ ಮನೆಯಲ್ಲಿ ಕೂತ್ಕೊಂಡು ನನ್ನ ಕುಟುಂಬ ಮಾತ್ರ ಆರಾಧನೆ ಮಾಡ್ತೇವೆ ಅಂತಲ್ಲ, ಬಟ್ ವೆನ್ ವಿ ಕಮ್ ಆಸ್ ಅ ಕಮ್ಯುನಿಟಿ ವಿ ಆರ್ ಅಕ್ನಾಲಜಿಂಗ್ ಗಾಡ್ಸ್ ಸಾವರ್ನಿಟಿ ಆ್ಯಂಡ್ ಗಾಡ್ಸ್ ಎಟರ್ನಲ್ ಕಿಂಗ್ಶಿಪ್. ದೇವರ ನಿರಂತರವಾದಂತಹ ಅರಸತ್ವವನ್ನು, ದೇವರ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲಿಕ್ಕಾಗಿ ಕರೆಯುವಂಥದ್ದು. ಅಲ್ಲಿ ಸಾಷ್ಟಾಂಗ ಬೆರಗಿ ಆರಾಧಿಸೋಣ ಎಂಬುದಾಗಿ ಹೇಳುವಾಗ ಇಬ್ರಿಯ ಪದದಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಶಾಕ್ ಎಂಬುದಾಗಿ. ಇದಕ್ಕೆ ಅರ್ಥ ನಾವು ಟ್ರಾನ್ಸ್ಲೇಟ್ ಮಾಡೋದಾದರೆ ಬೌ ಡೌನ್ ಅಥವಾ ಸಾಷ್ಟಾಂಗ ನಮಸ್ಕಾರ, ಪ್ರಾಸ್ಟ್ರೇಟ್ ಎಂಬುದಾಗಿ ಕೂಡ ಹೇಳ್ತದೆ. ಬೌ ಡೌನ್, ದೇವರನ್ನು ಆರಾಧಿಸುವಾಗ ಅವ್ರು ಹೇಗೆ ಹಿಂದಿನ ಕಾಲದಲ್ಲಿ ಆರಾಧಿಸ್ತಾ ಹೇಳಿದರೆ ಅಡ್ಡ ಬಿದ್ದು ದೇವರನ್ನು ಆರಾಧಿಸ್ತಿದ್ರು. ಸೊ ಹಾಗಾಗಿ ಹೀಗೆ ಆರಾಧಿಸಬೇಕೆಂಬುದಾಗಿ ತಿಳಿಸ್ತಾನೆ. ಅಂದರೆ ಸಾಷ್ಟಾಂಗ ಬೆರಗಿ ಆರಾಧಿಸೋಣ. ನಾವು ಆರಾಧನೆಗಳಲ್ಲಿ ಇದನ್ನು ಪ್ರಾರಂಭದಲ್ಲಿ ಉಪಯೋಗಿಸ್ತೇವೆ. ಇನ್ನೊಂದು ಕಡೆಯಲ್ಲಿ ಮುಂದಿನ ವಚನ, ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಅಂತ ಹೇಳುವಾಗ ಕೀರ್ತನೆಗಾರ ಹಿಂದಿನ ವಚನಗಳಲ್ಲಿ ಸೃಷ್ಟಿಯನ್ನು ನೋಡಿ ತಿಳ್ಕೊಳ್ಳಿ, ಹೌ ಗ್ರೇಟ್ ಇಸ್ ಅವರ್ ಗಾಡ್ ಎಂಬುದಾಗಿ ಹೇಳ್ತಾ ಇದ್ದ. ಬಟ್ ಈಗ ನಮ್ಮನ್ನು ನಾವೇ ನೋಡಿ, ನಮ್ಮ ಸೃಷ್ಟಿ, ನಾವು ಕೆಲವೊಂದ್ಸಲ ಫೀಲ್ ಮಾಡ್ತೇವೆ, ಐ ಹ್ಯಾವ್ ಅ ಗುಡ್ ಬಾಡಿ, ಐ ಹ್ಯಾವ್ ಅ ಗುಡ್ ಬ್ಯೂಟಿ ಅಂತೆಲ್ಲ ಹೇಳ್ಕೊಂಡು, ನಾಲೆಡ್ಜ್, ವಿಸ್ಡಮ್, ಬಟ್ ಆಲ್ ದೋಸ್ ಥಿಂಗ್ಸ್ ಕಮ್ಸ್ ಫ್ರಮ್ ಗಾಡ್ ಎಂಬುದಾಗಿ ತಿಳ್ಕೊಳ್ಳುವಾಗ ದೇವರನ್ನು ವರ್ಷಿಪ್ ಮಾಡಲಿಕ್ಕೆ ವಿ ವಿಲ್ ಗೆಟ್ ಮೆನಿ ರೀಸನ್ಸ್ ಟು ವರ್ಷಿಪ್ ಗಾಡ್. ಸೊ ಅದನ್ನು ಕೀರ್ತನೆಗಾರ ಕೂಡ
ತಿಳಿಸುವಂಥವನಾಗಿದ್ದಾನೆ. ಅಂದರೆ ಈ ಸೃಷ್ಟಿಯಲ್ಲಿ ನಾವು ಕೂಡ ಒಂದು ಪಾರ್ಟ್, ನಾವು ಸೃಷ್ಟಿಯಿಂದ ಬೇರೆ ಅಲ್ಲ, ನಾವು ಕೂಡ ದೇವರ ಸೃಷ್ಟಿಗಳಂತ ತಿಳ್ಕೊಬೇಕೆನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಅದಕ್ಕೆ ಒಬ್ಬ ಥಿಯಾಲಜಿಯನ್ ಒಂದು ಕೋಟ್ ಮಾಡ್ತಾರೆ, ವಿ ಹ್ಯಾವ್ ದ ರೈಟ್ ಟು ಕಮ್ ಬಿಫೋರ್ ಗಾಡ್ ವಿತ್ ಗ್ರೇಟ್ ಗ್ಲಾಡ್ನೆಸ್ ಬಟ್ ನೆವರ್ ವಿತೌಟ್ ಎ ಸೆನ್ಸ್ ಆಫ್ ಈಸ್ ಮ್ಯಾಜೆಸ್ಟಿ ಆ್ಯಂಡ್ ವಾಟ್ ಇಸ್ ಡ್ಯೂ ಟು ಇಟ್. ನಾವು ದೇವರ ಬಳಿಗೆ ಬರುವಾಗ ಸಂತೋಷದಿಂದ, ಸ್ತುತಿ ಅಥವಾ ಕೃತಜ್ಞತಾ ಹೃದಯದಿಂದ ಬರಲಿಕ್ಕೆ ದೇವರು ಕರೆ ಕೊಡ್ತಾನೆ. ಆದರೆ ಯಾವತ್ತಿಗೆ ಕೂಡ ದೇವರ ಮ್ಯಾಜೆಸ್ಟಿ ಅಥವಾ ದೇವರ ಶ್ರೇಷ್ಠತೆಯನ್ನು, ಸಾರ್ವಭೌಮತೆಯನ್ನು ನಿರಾಕರಿಸಿ ಆತನ ಬಳಿಗೆ ಬರಲಿಕ್ಕೆ ಬರಬಾರ್ದು ಎನ್ನುವಂಥದ್ದು ಕೀರ್ತನೆಗಾರನ ಒಂದು ಹೊತ್ತಿ ಹೇಳುವಂತಹ ವಿಷಯ. ಅದನ್ನು ಥಿಯಾಲಜಿಯನ್ ಮಾರ್ಗನ್ ಎನ್ನುವಂಥವನು ಹೀಗೆ ಹೇಳ್ತಾನೆ. ಸೊ ಆರಾಧನೆಗೆ ಬರುವಾಗ ವಿ ಮಸ್ಟ್ ಅಫರ್ಮ್ ದಟ್ ಗಾಡ್ಸ್ ಮ್ಯಾಜೆಸ್ಟಿ, ದೇವರ ಶ್ರೇಷ್ಠತೆಯನ್ನು, ಆತನ ಸರ್ವಶಕ್ತತೆಯನ್ನು ಒಪ್ಪಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಇನ್ನೊಂದು ಕಡೆ ನಮ್ಮ ದೇವರು, ನಾವು ಆತನ ಪ್ರಜೆ ಅಂತ ಹೇಳುವಾಗ ಇಟ್ ವಾಸ್ ಅ ಕವನೆಂಟ್ ಬಿಟ್ವೀನ್ ಇಸ್ರಾಯೇಲ್ಸ್ ಅಂಡ್ ಗಾಡ್, ಇಸ್ರಾಯೇಲರಿಗೆ ಮತ್ತು ದೇವರ ನಡುವೆ ಇದ್ದಂತಹ ಒಂದು ಕವನೆಂಟ್ ಆಗಿತ್ತು. ಮತ್ತು ಇನ್ನೊಂದು ಕಡೆಯಲ್ಲಿ ಇಸ್ರಾಯೇಲರಿಗೆ ಅವತ್ತು ಅನೇಕ ಚಾಯ್ಸಸ್ ಇದ್ವು, ಮೆನಿ ಚಾಯ್ಸಸ್. ಏನಲ್ಲ ಅಂತ ಹೇಳಿದರೆ, ನಾವು ಬೇರೆ ದೇವರುಗಳನ್ನು ಪೂಜೆ ಮಾಡ್ತೇವೆ, ನಂಬ್ತೇವೆ ಅಂತ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳುವಂಥ ಚಾನ್ಸಸ್ ಇತ್ತು. ಬಟ್ ಆದರೆ ಇಲ್ಲಿ ಕೀರ್ತನೆಗಾರ ಹೇಳುವಾಗ ಅವರಿಗೆ ಒಬ್ಬ ನಿಷ್ಠಾವಂತವಾದಂತಹ ಡಿವೋಟಿ ಅಥವಾ ನಿಷ್ಠಾವಂತವಾದಂಥ ಭಕ್ತಿಯುಳ್ಳಂಥ ವ್ಯಕ್ತಿ, ಈ ಮಸ್ಟ್ ಅಫರ್ಮ್ ಯಾವೆ ಈಸ್ ಮೈ ಗಾಡ್, ಐ ಬಿಲಾಂಗ್ ಟು ಹಿಮ್ ಆ್ಯಂಡ್ ಗಾಡ್ ಬಿಲಾಂಗ್ ಟು ಮೀ ಎಂಬುದಾಗಿ ಅಫರ್ಮ್ ಮಾಡುವಂಥದ್ದು ಅಥವಾ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಯಿತು. ಅದನ್ನು ಕೀರ್ತನೆಗಾರ ಹೇಳಿ ಜನರನ್ನು ಆರಾಧನೆಗೆ ಸ್ವಾಗತಿಸ್ತಾನೆ. ಸೊ ನಾವು ಮುಂದಿನ ವಚನಗಳಿಗೆ ಹೋಗೋದಾದರೆ, ಅಲ್ಲಿ ಹಿಂಡು ಎನ್ನುವಂಥ ಪದ ಕೂಡ ಉಪಯೋಗಿಸಿದೆ. ಗಾಡ್ ವಾಸ್ ಶೆಪರ್ಡ್ ಆ್ಯಂಡ್ ದೇ ವರ್ ದ ಶೀಪ್ ಫ್ಲಾಕ್ ಆಫ್ ಗಾಡ್ಸ್ ಎಂಬುದಾಗಿ ಕೂಡ ನೋಡ್ಬೋದು. ಸೊ ವಚನ 9ರಿಂದ ಅಥವಾ 7b-9 ತನಕ ನೋಡೋದಾದ್ರೆ, ವಾರ್ನಿಂಗ್ ಟು ದೋಸ್ ಹೂ ರಿಜೆಕ್ಟ್ ವರ್ಷಿಪ್, ಯಾರೆಲ್ಲ ದೇವರ ಆರಾಧನೆಯನ್ನು ನಿರಾಕರಿಸ್ತಾರೋ ಅಂಥವರಿಗೆ ಒಂದು ಎಚ್ಚರಿಕೆ ಕೂಡ ಇದೆ. ಸೊ ಈ ಕೀರ್ತನೆಯಲ್ಲಿ ಜನ ಕೇವಲ ಆರಾಧನೆ ಮಾಡುವಾಗ ಮೈಮರೆತು ಆರಾಧಿಸುವಂಥವರಲ್ಲ, ಬದಲಾಗಿ ದೇ ಮಸ್ಟ್ ಬಿ ವೆರಿ ಕಾನ್ಷಿಯಸ್ ಆ್ಯಂಡ್ ಅವೇರ್ನೆಸ್ ಪೀಪಲ್ ಟು ಲಿಸನ್ ವಾಟ್ ಗಾಡ್ ಸೇಸ್. ದೇವ್ರು ಏನು ಹೇಳ್ತಾನೆ ಅದನ್ನು ಕೇಳಲಿಕ್ಕೆ ಜನರೇನಾಗಿರಬೇಕು, ಕಿವಿ ತೆರೆದು ಕೇಳುವಂಥವರಾಗಿರ್ಬೇಕು. ತುಂಬ ಜನಕ್ಕೆ ಕೇಳುವಂತಹ ಒಂದು ಪ್ರಾಕ್ಟೀಸ್ ಇರುವುದಿಲ್ಲ. ಕೇಳುವಂಥದ್ದಂತ ಹೇಳಿದರೆ, ಅಥವಾ ಯಾರೋ ಏನೋ ಹೇಳ್ತಾ ಇದ್ದಾರೆ ಹೇಳಿದರೆ, ದೇರ್ ಮೈಂಡ್ ವಿಲ್ ಸ್ವಿಚ್ ಆಫ್ ಆ್ಯಂಡ್ ದೇ ವಿಲ್ ಥಿಂಕ್ ಸಮಥಿಂಗ್, ನನ್ನ ಜಾಬಲ್ಲೇ ಹಾಗೆ, ಮನೆಯಲ್ಲಿ ಹೀಗೆಲ್ಲ, ಅಥವಾ ನಾನು ಎಂತ ಮಾಡಬೇಕು ಚರ್ಚ್ ಬಿಟ್ಟ ಮೇಲೆ, ಇಂಥ ವಿಷಯಗಳನ್ನು ಯೋಚನೆ ಮಾಡ್ತಾ ಇರ್ತೇವೆ. ಬಟ್ ಅದಕ್ಕೆ ಇಲ್ಲಿ ನೀವು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟು ಒಳ್ಳೆಯದು ಅನ್ನುವಂಥದ್ದು. ವಿ ಮಸ್ಟ್ ಹ್ಯಾವ್ ಅ ಕಾನ್ಷಿಯಸ್ನೆಸ್ ಆ್ಯಂಡ್ ನೇಚರ್ ಆಫ್ ಲಿಸನಿಂಗ್ ಟು ವರ್ಡ್ ಆಫ್ ಗಾಡ್ ದಟ್ ಕಮ್ಸ್ ಫ್ರಮ್ ಗಾಡ್ ಸರ್ವೆಂಟ್ಸ್ ಆರ್ ಎನಿವನ್. ಅದನ್ನು ಹೇಳಿ, ಅರಣ್ಯದಲ್ಲಿರುವ ಹಿರಿಯರು ಅರಣ್ಯದಲ್ಲಿ ಮೆರಿಬ ಮಸದಲ್ಲಿ ಮಾಡದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡ್ರಿ. ಸೊ ಅಲ್ಲಿ ಇಸ್ರಾಯೇಲ್ರು ಏನು ಮಾಡ್ತಾರೆ ಅಂತ ನೋಡ್ತೇವೆ. ಅಲ್ಲಿ ಅವರು ಪ್ರಯಾಣ ಮಾಡುವಾಗ ಅವರು ದೇವರ ಮಾತಿಗೆ ಕಿವಿಗೊಡದೆ ಏನು ಮಾಡ್ತಾರೆ, ದೇವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ, ದೇವರನ್ನು ಪರೀಕ್ಷೆ ಮಾಡ್ತಾರೆ. ಅಂದರೆ ದೇವರನ್ನು ನಂಬಲಿಲ್ಲ, ದೇವರ ಮಾತಿಗೆ ಕಿವಿಗೊಡಲಿಲ್ಲ. ಅವರು ಮಾಡಿದ ತಪ್ಪುಗಳನ್ನು ನೆನೆಸಿ ಅವರು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಇಸ್ರಾಯೇಲರು ಅನೇಕ ಜನರು ಅರಣ್ಯ ಮಧ್ಯದಲ್ಲಿಯೇ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅದಕ್ಕೆ ಕಾರಣ ಏನಂತ ಹೇಳಿದ್ರಿ, ಅವರ ಅಪನಂಬಿಕಸ್ತಿಕೆ ಮತ್ತು ಅವಿಧೇಯತೆ, ದೇವರ ಮಾತಿಗೆ ಕಿವಿಗೊಡದ ಇದ್ದಂಥದ್ದು ಕಾರಣಗಳಿಂದಾಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ಹಾಗಾಗಿ ಹೃದಯವನ್ನು ಕಠಿಣ ಮಾಡಿಕೊಳ್ಕೋಬೇಡ್ರಿ ಅಂತ ಹೇಳಿದರೆ, ದೇವರನ್ನು ತಿರಸ್ಕರಿಸುವಷ್ಟು, ದೇವರನ್ನು ಹೀಯಾಳಿಸುವಷ್ಟು, ದೇವರ ಶ್ರೇಷ್ಠತೆಯನ್ನು ಕಡೆಗಾಣಿಸುವಷ್ಟು ನಮ್ಮ ಹೃದಯ ಕೊಬ್ಬಿದ್ರೆ, ನಮ್ಮ ಹೃದಯ ಮತ್ತೆ ಇಟ್ಸ್ ಲೈಕ್ ಅ ಬಿಯಾಂಡ್ ಅವರ್ ಕಂಟ್ರೋಲ್. ಅಷ್ಟೊಂದು ನಾವು ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ರೆ ನಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸ್ಕೊಳ್ಳಿಕ್ಕಾಗದೆ, ಆಗ ಅದು ನಮಗೆ ಶಾಪವಾಗಿ ಬಿಡ್ತದೆ. ಸೊ ಹಾಗಾಗಿ ನಿಮ್ಮ ಹೃದಯವನ್ನು ಕಠಿಣ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿ ದೇವರ ವಾಕ್ಯ ತನ್ನ ಭಕ್ತರಿಗೆ ಕರೆಯನ್ನು ಕೂಡ ಕೊಡ್ತದೆ. ಅವರು ನನ್ನನ್ನು ಪರೀಕ್ಷಿಸಿದರು, ಮಹತ್ ಕಾರ್ಯಗಳನ್ನು ನೋಡಲಿಲ್ಲ ಅಂತ ಹೇಳಿದರೆ, ಅಲ್ಲಿ ದೇವರು
ಅವರನ್ನು ಹೇಗೆಲ್ಲ ನಡೆಸ್ತಾನೆ, ಅಥವಾ ಅವರು ದೇವರನ್ನು ತುಂಬ ಸಲ ಪರೀಕ್ಷೆ ಮಾಡ್ತಾರೆ. ಮೆರೀಬದಲ್ಲಿ, ಮಸ್ಸಾದಲ್ಲಿ, ಅಂದರೆ ಮಸ್ಸಾ ಅಂತ ಹೇಳಿದರೆ ದ ಮೀನಿಂಗ್ ಟೆಸ್ಟ್, ದೇವರನ್ನು ಪರೀಕ್ಷಿಸಿದ್ರು ಎಂಬುದಾಗಿ. ಅಲ್ಲಿ ನಮಗೆ ನೀರು ಬೇಕಂತ ಹೇಳುವಾಗ ಮೋಶೆ ಬಂಡೆಯಿಂದ ನೀರನ್ನು ಬರ ಮಾಡ್ತಾನೆ. ಮೆರೀಬ ಮಸ್ಸದಲ್ಲಿ ಅವರಿಗೆ ನೀರು ಸಿಗಬೇಕಿದ್ರೆ ದೆ ಟೆಸ್ಟೆಡ್ ಗಾಡ್, ಅವರು ದೇವರನ್ನು ಪರೀಕ್ಷೆ ಮಾಡ್ತಾರೆ. ಅಲ್ಲಿ ಆಗ ದೇವರು ಅವರ ಮೇಲೆ ಕೋಪವನ್ನು ಗೊಳ್ತಾನೆ. ಇನ್ನೊಂದು ಕಡೆಯಲ್ಲಿ ಮಹತ್ ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ಅವರು ಸಮುದ್ರ ದಾಟಿ ಬರ್ತಾರೆ. ಗಾಡ್ ಹ್ಯಾಸ್ ಗಿವನ್ ದೆಮ್ ಮೆನಿ ಆಪ್ಷನ್ಸ್ ಆ್ಯಂಡ್ ಹಿಂಟ್ಸ್ ಟು ಬಿಲೀವ್ ಇನ್ ಗಾಡ್, ಬಟ್ ದೇ ಟೋಟಲಿ ರಿಜೆಕ್ಟೆಡ್ ಗಾಡ್. ದೇವರ ಅನೇಕ ಸುಳಿವುಗಳನ್ನು ಕೊಟ್ಟರು ಕೂಡ ಅವರೇನು ಮಾಡಿದರು, ದೇವರನ್ನು ಮತ್ತೆ ಮತ್ತೆ ಪರೀಕ್ಷಿಸಿ ಶಾಪಕ್ಕೆ ಒಳಗಾಗ್ತಾರೆ. ಸೊ ಹಾಗಾಗಿ ನೀವು ಕೂಡ ಹಾಗೆ ಮಾಡಬೇಡಿ ಅಂತ ಹೇಳುವಂಥದ್ದು, ನಾವು ಬೇರೆಯವರನ್ನು ನೋಡಿ ನಮ್ಮ ಜೀವನದಲ್ಲಿ ಪಾಠ ಕಲೀಲಿಕ್ಕೆ ಒಂದು ಕರೆಯನ್ನು ಈ ಕೀರ್ತನೆಗಾರ ಕೊಡ್ತಾನೆ. ಅಂದರೆ ನಾವು ದೇವರ ವಾಕ್ಯ ಕೇಳ್ತೇವೆ ಆರಾಧನೆಯಲ್ಲಿ, ಅದನ್ನು ಎಕ್ಸ್ಮೈನ್ ಮಾಡುವಂಥದ್ದು, ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಮುಂದುವರೆದು 10-11 ಕೊನೆಯ ಭಾಗ, ವಾರ್ನಿಂಗ್ ದ ಪೀಪಲ್ ಆಫ್ ಗಾಡ್. ದೇವರ ಜನರಿಗೆ ಆರಾಧನೆಯಲ್ಲಿ ಎಚ್ಚರಿಕೆ ಕೂಡ ಇರ್ತದೆ. ಸೊ ಅವರಿಗೆ ನಾವು 10-11 ವಚನದಲ್ಲಿ ನೋಡುವಾಗ 40 ವರ್ಷ ಸಂತತಿಯವರ ವಿಷಯದಲ್ಲಿ ದೇವರು ಬೇಸರಗೊಂಡನು. 40 ವರ್ಷ ಯಾಕೆಂತ ಹೇಳಿದರೆ, ಅವರ ದೇವರನ್ನು ಕಾನಾನ್ ದೇಶಕ್ಕೆ ಸೇರುವಲ್ಲಿ, ದೇವರನ್ನು ನಂಬುವಲ್ಲಿ, ಆಶ್ರಯಿಸಿಕೊಳ್ಳುವಲ್ಲಿ ದೇವರನ್ನು ತಳ್ಳಿ ಹಾಕ್ತಾರೆ. ಸೊ ದೇವರನ್ನು ಇಸ್ರಾಯೇಲರು ತಳ್ಳಿ ಹಾಕಿದರಿಂದ ದೇವರವರ ಜರ್ನಿಯನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾನೆ. ಅನೇಕರು ದೇವರಿಗೆ, ದೇವರ ಸೇವಕ ಮೋಶೆಗೆ ರೆಬಲ್ ಆಗಿ ತಿರುಗಿ ಬಿದ್ದು ಅವನನ್ನು ಸಾಯಿಸ್ಬೇಕಂತ ಮಾಡುವಾಗ ಅಲ್ಲಿ ಅವರ ಸೃಷ್ಟಿಕರ್ತ, ಅವರ ವಿಮೋಚಕನೇ ಇಸ್ರಾಯೇಲರನ್ನ ಕೈಬಿಟ್ಟು ಶಾಪಕ್ಕೆ ಗುರಿಪಡಿಸ್ತಾನೆ. ಸೊ ಇನ್ನೊಂದು ಮುಂದುವರೆದು, ಹೃದಯದಲ್ಲಿ ತಪ್ಪಿ ಹೋಗುವ ಮಾರ್ಗವನ್ನು ತಿಳಿಯದವರು ಆಗಿದ್ದಾರೆ ಎಂಬುದಾಗಿ ಅಂತ ಹೇಳಿದರೆ, ಅವರಿಗೆ ದೇವರ ಕುರಿತಾಗಿ ಅವರ ಹೃದಯದಲ್ಲಿ ಒಂದು ವಿಕೃತವಾದಂಥ ಮನೋಭಾವನೆ ಬಂದಿದೆ. ಅಂದರೆ ನಮಗೆ ಕಷ್ಟಪಡದೆ ಎಲ್ಲ ಬೇಕಂತ ಹೇಳಿ ದೇವರ ವಿರುದ್ಧವಾಗಿ ಅವರ ಹೃದಯ ಕಠಿಣ ಮಾಡಿಕೊಂಡ್ರು. ಇನ್ನೊಂದು ಕಡೆಯಲ್ಲಿ ಮಾರ್ಗವನ್ನು ತಿಳಿಯದವರು, do not have a proper knowledge about God. They do not know the way of God. ದೇವರ ಮಾರ್ಗ, ದೇವರ ಕುರಿತಾಗಿ ಸರಿಯಾದಂಥ ಜ್ಞಾನ ಇಲ್ಲದವರು ಏನು ಮಾಡ್ತಾರೆ, ದೇವರನ್ನು ತಿರಸ್ಕರಿಸ್ತಾರೆ. ಸೊ ಹಾಗಾಗಿ ಅವರನ್ನು ಏನು ಮಾಡಿದ್ರು ಅಂಥದ್ದನ್ನು ನೀವು ಮಾಡಬೇಡಿ. ಅವರಿಗೆ ರಿಸಲ್ಟ್ ಏನಾಗ್ತದೆ, ವಾಗ್ದಾನ ಮಾಡಿದಂತಹ ಒಂದು ಪ್ರಾಮಿಸ್ ಲ್ಯಾಂಡಿಗೆ ಅವರು ಸೇರಲಿಲ್ಲ. ಅಂದರೆ ಆ ವಿಶ್ರಾಂತಿಯಲ್ಲಿ, ದೇವರ ಸ್ಥಳದಲ್ಲಿ ಅವರು ಸೇರದ ಇದ್ದುದರಿಂದ ದೇವರ ಕೋಪ ಅವರ ಮೇಲೆ ನೆಲೆಗೊಳ್ತು. ಸೊ ಹಾಗಾಗಿ ನಮಗೆ ಕೂಡ ಒಂದು ಲೆಸನ್, ನಾವು ದೇವರ ವಿಷಯದಲ್ಲಿ ಪರೀಕ್ಷೆ ಮಾಡಬಾರ್ದು, ಕೋಪಗೊಳ್ಳಬಾರ್ದು, ದೇವರನ್ನು ತಿರಸ್ಕರಿಸಬಾರ್ದು. ದೇವರು ಎಷ್ಟು ಮರ್ಸಿಫುಲ್, ಫೇತ್ಫುಲ್ ಆಗಿದ್ದಾನೋ ನಾವು ಕೂಡ ದೇವರಿಗೆ ಯಾವಾಗಲೂ ಗೌರವಯುತವಾಗಿ ಜೀವಿಸಬೇಕೆಂಬುದಾಗಿ, ಹಾಗೆ ಜೀವಿಸುವಂಥದ್ದು ದೇವರಿಗೆ ಕೃತಜ್ಞತೆಯನ್ನು, ಸ್ತುತಿಯನ್ನು ಉಂಟು ಮಾಡ್ತದೆ. ಅಂಥ ಜೀವನ ನಮ್ಮದಾಗಬೇಕೆಂಬುದಾಗಿ ಕೀರ್ತನೆಗಾರ ಹೇಳ್ತಾರೆ. ಸೊ ಒಂದು ಲಾಸ್ಟ್ ಸೆಂಟೆನ್ಸನ್ನು ಹೇಳಿ ನಾನು ಮುಗಿಸ್ತೇನೆ. ದೇರ್ ಕ್ಯಾನ್ ಬಿ ನೋ ರೆಸ್ಟ್ ಟು ಆನ್ ಅನ್ಬಿಲೀವಿಂಗ್ ಹಾರ್ಟ್. If manna and miracles could not satisfy Israel, neither would they have been content with the land which flowed with milk and honey. ಸ್ಪರ್ಜನ್ ಎನ್ನುವಂಥ ಥಿಯೋಲಜನ್ ಬರೀತಾನೆ. ಇಸ್ರಾಯೇಲರು ದೇವರು ಅರಣ್ಯ ಪ್ರಯಾಣದಲ್ಲಿ ಮನ್ನವನ್ನು ಮಾತ್ರವಲ್ಲದೆ ನೀರನ್ನು, ಬೇರೆ ಬೇರೆ ಆಶೀರ್ವಾದಗಳನ್ನು ಒದಗಿಸಿಕೊಟ್ಟಂಥವನನ್ನು, ಅಲ್ಲಿ ಅವರು ಅದರಲ್ಲಿ ತೃಪ್ತಿಯನ್ನು ಹೊಂದದೇ ಇರುವಂಥವರು ಕಾನಾನ್ ದೇಶಕ್ಕೆ ಹೋದರೆ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋದರೆ ಕೂಡ ಅಲ್ಲಿ ಅವರು ದೇವರನ್ನು ನಂಬ್ತಾರೆ ಅನ್ನುವಂಥದ್ದು ಅಸಾಧ್ಯವಾದಂಥ ಮಾತು. ಅವರು ಅದರಲ್ಲಿ ಕೂಡ ತೃಪ್ತಿಯನ್ನು ಹೊಂದುವುದಿಲ್ಲ. ಸೊ ಹಾಗಾಗಿ ನಮಗೆ ಇರುವಂಥದ್ರಲ್ಲಿ ತೃಪ್ತಿ ಹೊಂದಿ ದೇವರಿಗೆ ವಿಧೇಯರಾಗಿ ಆರಾಧಿಸುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಅಂಥ ಜೀವಿತಕ್ಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರನ್ನು ಆರಾಧಿಸಲಿಕ್ಕೆ ಯಾವಾಗಲೂ ಟೈಮ್ ಮಾಡಿಕೊಳ್ಳೋಣ, ದೇವರ ಮಾತಿಗೆ ಕಿವಿಗೊಡೋಣ, ದೇವರಿಗೆ ವಿಧೇಯರಾಗಿ ನಾವು ವಾಗ್ದಾನ ಮಾಡಿದಂಥ ಸ್ಥಳ ದೇವರೊಟ್ಟಿಗೆ ಸೇರಲಿಕ್ಕೆ ದೇವರ ಆತ್ಮ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ, ನಮಗೆ ಬುದ್ಧಿಯನ್ನು ಹೇಳ್ತದೆ. ನಾವು ಅದನ್ನು ಸ್ವೀಕರಿಸಿ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆಯೂ, ನಿನ್ನನ್ನು ಆರಾಧಿಸಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸು. ಈ ವಾಕ್ಯಕ್ಕಾಗಿ ಸ್ತೋತ್ರ. ಕೇಳಿದಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಒಂದು ದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗೆ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದವು ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ.